ಈ ನಾಡ ಕಂಡ ಅತ್ಯಂತ ಹಿರಿಯ ಮುತ್ಸದ್ದಿ ದಿವಂಗತ ಧರ್ಮಸಿಂಗ್ ಹಾಗೂ ಸರ್ವಧರ್ಮ ಸಮಭಾವ ಜಾತ್ಯತೀತತೆಯ ಸಾರ ಎಂದಿದ್ದ ಅಜಾತಶತ್ರು ಈ ದೇಶದ ಮಾಜಿ ಪ್ರಧಾನಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮದಿನದ ಅಂಗವಾಗಿ ಚಿಕ್ಕಬಳ್ಳಾಪುರದ ಹೆಸರಾಂತ ವಿಶ್ಲೇಷಕರು ಹಾಗೂ ಹಿರಿಯ ಪತ್ರಕರ್ತರಾದ ಶ್ರೀ ಎಚ್ ವಿ ಸೋಮಶೇಖರ್ ಅವರು ತನ್ನದೇ ಆದ ಧಾಟಿಯಲ್ಲಿ ಶ್ರೀ ಧರ್ಮಸಿಂಗ್ ಹಾಗೂ ಶ್ರೀ ವಾಜಪೇಯಿ ಅವರ ಕುರಿತಾದ ಮಾಹಿತಿಯನ್ನು ಸಮಗ್ರವಾಗಿ ಒದಗಿಸಿದ್ದಾರೆ. ಶ್ರೀ ಎಚ್ ವಿ ಸೋಮಶೇಖರ್ ಅವರ ಧಾಟಿಯಲ್ಲಿ ಕೇಳೋಣ. ನಮಸ್ಕಾರ, ನಾನು ಎಚ್ ವಿ ಸೋಮಶೇಖರ್, ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ, ಚಿಕ್ಕಬಳ್ಳಾಪುರ. ಬಂಧುಗಳೇ, ಇವತ್ತು ಡಿಸೆಂಬರ್ 25 ಈ ನಾಡು ಕಂಡಂತಹ ಒಬ್ಬ ಹಿಂದುಳಿದ ವರ್ಗಗಳ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದ ಎನ್ ಧರ್ಮಸಿಂಗ್, ನಾರಾಯಣ್ ಸಿಂಗ್ ಧರ್ಮಸಿಂಗ್ ಬಗ್ಗೆ ಕೆಲವು ಮಾತನಾಡಲು ನಾನು ಇಚ್ಛಿಸುತ್ತೇನೆ. ಗುಲ್ಬರ್ಗದ ಜೇವರ್ಗಿಯಲ್ಲಿ ಸತತ 5 ಬಾರಿ ಶಾಸಕರಾಗಿ, ಈ ರಾಜ್ಯದ ಒಮ್ಮೆ ಬೀದರ್ನಲ್ಲಿ ಲೋಕಸಭಾ ಸದಸ್ಯರಾಗಿದ್ದರು 80ರಲ್ಲಿ. ಆಗ ಇಂದಿರಾ ಗಾಂಧಿಯವರಿಗೆ ಅತ್ಯಂತ ಪ್ರಿಯರು, ಕೇರಳ ಮೂಲದ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿದ್ದ CM ಸ್ಟೀಫನ್ ಅಲ್ಲಿ ಸೋತೋಗಿದ್ರು. ಆಗ ಧರ್ಮಸಿಂಗ್ ಅವರನ್ನ ರಾಜೀನಾಮೆ ಕೊಡಿಸಿ CM ಸ್ಟೀಫನ್ ಅವರನ್ನ ಬೀದರ್ನಲ್ಲಿ ನಿಲ್ಲಿಸಿ ಗೆಲ್ಲಿಸಲಾಯಿತು. ಇದು ಒಂದು ಇತಿಹಾಸ. ಬಂಧುಗಳೇ, ಧರ್ಮಸಿಂಗ್ 72ರಲ್ಲಿ ಮೊಟ್ಟ ಬಾರಿಗೆ ದೇವರಾಜರ ಕೃಪಾ ಕಟಾಕ್ಷದಿಂದ ವಿಧಾನಸಭಾ ಸದಸ್ಯರಾಗಿ ಜೇವರ್ಗಿಯಿಂದ ಆಯ್ಕೆಯಾದರು. ಇವರು ಅಲ್ಪೋ ಮಂತ್ರಿಮಂಡಲದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ, ನಂತರ ಅನೇಕ ಹುದ್ದೆಗಳನ್ನು, ಗೃಹ ಸಚಿವರು ಮತ್ತು ಅನೇಕ ಇಲಾಖೆಗಳನ್ನು ಸಮರ್ಥವಾಗಿ ನಿಭಾಯಿಸಿದಂಥ ಒಬ್ಬ ಸಣ್ಣ ಜನಾಂಗದವರು ಧರ್ಮಸಿಂಗ್. ಇವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಗೃಹ ಮಂತ್ರಿಗಳಾಗಿ ಒಳ್ಳೆ ಹೆಸರನ್ನು ಪಡೆದಿದ್ದಾರೆ. ಹಾಗೂ ಅಂತಿಮವಾಗಿ ಮೈತ್ರಿ ಸರ್ಕಾರದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಉತ್ತಮ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೂ ಇವರು ಕೊಡುಗೈ ದಾನಿ, ಕಷ್ಟ ಅಂತ ಯಾರೇ ಇವ್ರ ಬಳಿ ಹೋದರೂ ಉದಾರವಾಗಿ ಸಹಾಯ ಮಾಡುವಂಥ ಗುಣ ಮಾನ್ಯ ಧರ್ಮಸಿಂಗ್ ಅವರಲ್ಲಿ ನಾವು ನೋಡ್ಬೋದಾಗಿತ್ತು. ಇಂದು ಅವರ ಮಗ ಅಜಯ್ ಸಿಂಗ್ ವಿಧಾನಸಭಾ ಸದಸ್ಯರಾಗಿದ್ದಾರೆ ಹಾಗೂ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಇತ್ತೀಚೆಗಷ್ಟೇ ಕಿಮ್ಸ್ ಆಸ್ಪತ್ರೆಯನ್ನ ಗುಲ್ಬರ್ಗದಲ್ಲಿ, ಕಿಮ್ಸ್ ಅಲ್ಲ, ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಆಚರಣೆ ಮಾಡಲಾಯಿತು, ಉದ್ಘಾಟಿಸಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗೆ ಹಾಗೂ ಇವರ ಅಣ್ಣ ವಿಜಯ್ ಸಿಂಗ್ MLC ಆಗಿದ್ರು, ವಿಧಾನ ಪರಿಷತ್ ಸದಸ್ಯರಾಗಿದ್ರು. ಧರ್ಮಸಿಂಗ್ ಸುಮಾರು 40ಕ್ಕೂ ವರ್ಷ ಹೆಚ್ಚು ಕಾಲ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಿದ್ದಾರೆ. ಇಂದು ಅವರ ಜನ್ಮದಿನ, ಅವರನ್ನು ನಾವು ನೆನೆಯಬೇಕಾಗಿದೆ. ಬಂಧುಗಳೇ, ಈ ರಾಷ್ಟ್ರ ಕಂಡಂತಹ ಒಬ್ಬ ಸಜ್ಜನ ರಾಜಕಾರಣಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಂಕವೂ ಇವತ್ತು ಡಿಸೆಂಬರ್ 25. ವಾಜಪೇಯಿ ಅವರು ಈ ರಾಷ್ಟ್ರ ಕಂಡಂತಹ ಒಬ್ಬ ಉತ್ತಮ ನೇತಾರರು ಹಾಗೂ ಭಾರತೀಯ ಜನತಾ ಪಕ್ಷವನ್ನ ಈ ರಾಷ್ಟ್ರದಲ್ಲಿ ಕಟ್ಟಿ ಬೆಳೆಸಿ ಆ ಬಿಜೆಪಿ ಅಧಿಕಾರಕ್ಕೆ ಬರಲು ಕಾರಣೀಭೂತರೆಂದರೆ ತಪ್ಪಾಗಲಾರದು. ವಾಜಪೇಯಿ ಮತ್ತು ಅದ್ವಾನಿ ಇವರ ಜಂಟಿ ಏನು, ಅವರು ಇಬ್ರು ಜೋಡಿ ಎತ್ತುಗಳಿದ್ದಂಗೆ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಅತ್ಯಂತ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ. ಬಂಧುಗಳೇ, ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಹಾಗೂ ಈ ಒಬ್ಬ ಅಜಾತ ಶತ್ರುವಾಗಿ ವಾಜಪೇಯಿ ಅವರು ಅನೇಕ ಉತ್ತಮ ಕಾರ್ಯಗಳನ್ನ ಮಾಡಿದ್ದಾರೆ. ಅವರನ್ನು ಕೂಡ ನಾವು ಇವತ್ತು ನಡೆಸಬೇಕಾಗಿದೆ. ಅವರ ಜನ್ಮ ದಿನಾಂಕ ಇವತ್ತು ಆಗಿರೋದ್ರಿಂದ ವಾಜಪೇಯಿ ಈ ರಾಷ್ಟ್ರ ಕಂಡಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಹಾಗೂ ಅವರು ಮೂಲತಃ ಪತ್ರಕರ್ತರು ಆಗಿದ್ರು. ಹೀಗೆ ಹಲವಾರು ಪ್ರತಿಭಾವಂತ ವಾಜಪೇಯಿ ಅವರನ್ನ ನಾವು ಸ್ಮರಿಸೋಣ.